ವಿಷಯವೇ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಅಧ್ಯಾಯವಾದ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಅಧ್ಯಾಯದ ಬಗ್ಗೆ, ಈ ಅಧ್ಯಾಯದಲ್ಲಿ ಬರುವಂತಹ ಅಂಶಗಳ ಬಗ್ಗೆ ಈ ದಿವಸ ತಿಳಿಯೋಣ. ಕ್ರಿಸ್ತಶಕ 1601 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪನೆಯಾಗುತ್ತದೆ. ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಉದ್ದೇಶ ಭಾರತದಲ್ಲಿ ಕೇವಲ ವ್ಯಾಪಾರವನ್ನು ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು 17ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ಯಾರ ಆಳ್ವಿಕೆ ಇರುತ್ತದೆ ಅಂತ ಹೇಳಿದರೆ, ಮೊಘಲರು ಇಡೀ ಉತ್ತರ ಮತ್ತು ದಕ್ಷಿಣ ಭಾರತದ ಕೆಲವು ಪ್ರದೇಶಗಳು ಮೊಘಲರ ಆಧಿಪತ್ಯಕ್ಕೆ ಒಳಪಟ್ಟಿರುತ್ತವೆ. ಈ ಸಂದರ್ಭದಲ್ಲಿ ಜಲಮಾರ್ಗದ ಮೂಲಕ ಅನೇಕ ಯುರೋಪಿಯನ್ ದೇಶಗಳು ಭಾರತಕ್ಕೆ ಬರ್ತವೆ. ಆ ಎಲ್ಲ ಯುರೋಪಿಯನ್ ದೇಶಗಳು ಭಾರತಕ್ಕೆ ಬಂದ ಉದ್ದೇಶ ಹೇಳಿದರೆ ಕೇವಲ ವ್ಯಾಪಾರದ ದೃಷ್ಟಿಯನ್ನು ಇಟ್ಟುಕೊಂಡು ಭಾರತಕ್ಕೆ ಬರ್ತಾರೆ. ಈಗಾಗಲೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದಲ್ಲಿ ನಾವು ಅನೇಕ ವಿಚಾರಗಳನ್ನು ತಿಳಿಸಿದ್ವಿ. ಏಷ್ಯಾ ಮತ್ತು ಯುರೋಪ್ ಖಂಡದ ನಡುವೆ ಭೂಮಾರ್ಗದ ಮೂಲಕ ವ್ಯಾಪಾರ ನಡೀತಾ ಇತ್ತು. ಆಟೋಮನ್ ಟರ್ಕರು ಆ ಭೂಮಾರ್ಗವನ್ನು ವಶಪಡಿಸಿಕೊಂಡ ನಂತರ ಯುರೋಪಿಯನ್ನರಿಗೆ ಭಾರತದ ಜೊತೆ ವ್ಯಾಪಾರ ಅನಿವಾರ್ಯವಾದ ಪರಿಣಾಮವಾಗಿ ಭಾರತಕ್ಕೆ ಹೇಗಾದರೂ ಕೂಡ ಮಾಡಿ ಯಾವುದಾದರೂ ಒಂದು ಮಾರ್ಗದ ಮೂಲಕ ವ್ಯಾಪಾರವನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಅನ್ವೇಷಣೆ ಮಾಡ್ತಾರೆ. ಅವರ ಹಾದಿಯ ಮೂಲಕನೇ ಡಚ್ಚರು ಬರ್ತಾರೆ. ಡಚ್ಚರ ನಂತರ ಇಂಗ್ಲಿಷರು ಕೂಡ ಭಾರತಕ್ಕೆ ಬಂದು ಕ್ರಿಸ್ತಶಕ 1601 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿ, ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡುವಂತಹ ಒಪ್ಪಂದವನ್ನು ಮೊಘಲರಿಂದ ಪಡ್ಕೊಳ್ತಾರೆ. ಸೂರತ್, ಮುಂಬೈ, ಕಲ್ಕತ್ತಾ, ಮದ್ರಾಸ್ ಈ ರೀತಿ ಅನೇಕ ಕರಾವಳಿ ತೀರಗಳಲ್ಲಿ ತಮ್ಮದೇ ಆಗಿರುವಂತಹ ಉಗ್ರಾಣಗಳನ್ನು, ವ್ಯಾಪಾರಿ ಕೇಂದ್ರಗಳನ್ನು ಆರಂಭ ಮಾಡಿಕೊಳ್ತಾರೆ. ಸುಮಾರು 150 ವರ್ಷಗಳ ಕಾಲ ಬ್ರಿಟಿಷರು ಭಾರತಕ್ಕೆ ಅವರ ವ್ಯಾಪಾರವನ್ನು ಮಾತ್ರ ಮಾಡ್ತಾರೆ. ಕ್ರಿಸ್ತಶಕ 1601ರಿಂದ 1757 ಕ್ಲಾಸಿಕದವರೆಗೂ ಕೂಡ ಭಾರತದಲ್ಲಿ ಕೇವಲ ಬ್ರಿಟಿಷರು ವ್ಯಾಪಾರವನ್ನು ಮಾತ್ರ ಮಾಡ್ತಾ ಇರ್ತಾರೆ. ಕಾಲಕ್ರಮೇಣ ಬ್ರಿಟಿಷರು ಭಾರತದ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡ್ಕೊಳ್ತಾರೆ. ಅಂದರೆ ಭಾರತದಲ್ಲಿ ಅನೇಕ ರಾಜಮನೆತನಗಳು ಆಡಳಿತ ನಡೆಸ್ತಾ ಇರ್ತವೆ. ಆ ರಾಜಮನೆತನಗಳ ಮಧ್ಯೆ ಇದ್ದಂಥ ವೈಷಮ್ಯದ ಲಾಭವನ್ನು ಪಡೆದುಕೊಂಡಂತಹ ಬ್ರಿಟಿಷರು ಸಂಧಾನಗಳ ಮೂಲಕವಾಗಿ, ಯುದ್ಧಗಳ ಮೂಲಕವಾಗಿ ಒಂದೊಂದೇ ಪ್ರದೇಶವನ್ನು ಬ್ರಿಟಿಷರು ತಮ್ಮ ಆಧಿಪತ್ಯಕ್ಕೆ ತೆಗೆದುಕೊಳ್ಳಲು ಆರಂಭ ಮಾಡ್ತಾರೆ. ಈ ರೀತಿ ಇಡೀ ಭಾರತವನ್ನೇ 1757 ಪ್ಲಾಸಿ ಕದನದ ಗೆಲುವಿನ ನಂತರ, 1764 ಬಕ್ಸಾರ್ ಕದನದ ಗೆಲುವಿನ ನಂತರ ಇಡೀ ಸಂಪೂರ್ಣ ಭಾರತವನ್ನ
ಯಾವ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದರು, ಆ ಉದ್ದೇಶದ ಜೊತೆಗೇನೆ ಇಡೀ ಭಾರತದಲ್ಲಿ ಬ್ರಿಟಿಷರು ತಮ್ಮ ರಾಜಕೀಯ ಆಧಿಪತ್ಯವನ್ನ ಆರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ಬ್ರಿಟಿಷರು ಇಡೀ ಸಂಪೂರ್ಣವಾಗಿರುವಂತಹ ಭಾರತವನ್ನು ತಮ್ಮ ಆಧಿಪತ್ಯಕ್ಕೆ ವಹಿಸಿಕೊಂಡ ನಂತರ ಕೃಷಿ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಸೈನ್ಯದಲ್ಲಿ, ನಾಗರಿಕ ಸೇವೆಗಳಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನು ತಂದು ಒಂದು ಏಕರೂಪ ಆಡಳಿತ ವ್ಯವಸ್ಥೆಗೆ ಸಾಕಷ್ಟು ಒತ್ತನ್ನು ನೀಡುತ್ತಾರೆ. ಅದರ ಪ್ರತಿಫಲವಾಗಿ ಬ್ರಿಟಿಷರು ಭಾರತದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿವಿಧ ರೀತಿಯಾದಂತಹ ಪರಿಣಾಮಕಾರಿಯಾದಂತಹ ನೀತಿಗಳನ್ನು ಜಾರಿಗೆ ತರಲು ಯಶಸ್ವಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬ್ರಿಟಿಷರು ವ್ಯಾಪಾರದ ಜೊತೆಗೇನೆ ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸುವುದರ ಮೂಲಕವಾಗಿ ಇಡೀ ಭಾರತವನ್ನು ತಮ್ಮ ಆಧಿಪತ್ಯಕ್ಕೆ ತೆಗೆದುಕೊಂಡು ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರುವಂತಹ ಬದಲಾವಣೆಗಳನ್ನು ತರಲಿಕ್ಕೆ ಬಹಳ ಯಶಸ್ವಿಯಾಗಿದ್ದಾರೆ. ಅವರು ಎಲ್ಲ ರೀತಿಯ ಪರಿಣಾಮಕಾರಿಯಾದಂತಹ ನೀತಿಗಳನ್ನು ಜಾರಿಗೆ ತರುವುದರ ಮೂಲಕವಾಗಿ ಸುದೀರ್ಘವಾದಂತಹ ಸುಮಾರು 250 ವರ್ಷಗಳ ಕಾಲ ತಮ್ಮ ರಾಜಕೀಯ ಆಧಿಪತ್ಯವನ್ನು ಭಾರತದಲ್ಲಿ ಮುಂದುವರಿಸ್ತಾರೆ. ಹಾಗಾದರೆ ಭಾರತದಲ್ಲಿ ಯಾವೆಲ್ಲ ಕ್ಷೇತ್ರದಲ್ಲಿ ಬ್ರಿಟಿಷರು ಪರಿಣಾಮಕಾರಿಯಾದಂತಹ ನೀತಿಗಳನ್ನು, ಬದಲಾವಣೆಗಳನ್ನು ಜಾರಿಗೆ ತಂದರು? ಮೊದಲನೇದಾಗಿ ನಾಗರಿಕ ವ್ಯವಸ್ಥೆ. ಬ್ರಿಟಿಷ್ ಆಡಳಿತ ಪರಿಣಾಮಗಳನ್ನು ನೋಡಿದಾಗ ಬ್ರಿಟಿಷರು ಅನೇಕ ಕ್ಷೇತ್ರಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ತರಲಿಕ್ಕೆ ಸಾಕಷ್ಟು ಭಾರತದಲ್ಲಿ ಸಾಕಷ್ಟು ವಿಧವಾದಂತಹ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ನಾಗರಿಕ ಸೇವೆಗಳು. ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ, ಭೂಕಂದಾಯ ನೀತಿಗಳು, ಆಧುನಿಕ ಶಿಕ್ಷಣ, ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅಗಾಧವಾದಂತಹ ಬದಲಾವಣೆಗಳನ್ನು, ಪರಿಣಾಮಕಾರಿಯಾದಂತಹ ನೀತಿಯನ್ನು ಜಾರಿಗೆ ತರಲು ಬ್ರಿಟಿಷರು ಯಶಸ್ವಿಯಾದರು. ಹಾಗಾದರೆ ಯಾವ ರೀತಿಯಂತ ನಾಗರಿಕ ಸೇವೆಗಳನ್ನ ಜಾರಿಗೆ ತಂದರು? ಬ್ರಿಟಿಷರ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದರು. ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದನು. ಇದು ಒಂದು ನಾಗರಿಕ ಸೇವೆಗಳಲ್ಲಿ ಬಂತಹ ಬದಲಾವಣೆ. ಲಾರ್ಡ್ ಕಾರ್ನ್ವಾಲಿಸ್ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತರುತ್ತಾನೆ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಅನೇಕ ನೌಕರರು ಬೇಕಾಗಿರುತ್ತದೆ. ಆ ನೌಕರರು ಒಂದು ಉತ್ತಮವಾದಂತಹ ದಕ್ಷ ರೀತಿಯ ನೌಕರರನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ
ತರ್ತಾನೆ. ಇದಾದ ಮೇಲೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾನೆ. 1800ರಲ್ಲಿ ನಾಗರಿಕ ಸೇವಾ ನೇಮಕಾತಿಗೆ ಬಯಸುವವರು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡುತ್ತಾರೆ. ಇದರ ಜೊತೆಗೆ 1853ರ ಚಾರ್ಟರ್ ಆಕ್ಟ್ ಏನನ್ನು ತಿಳಿಸುತ್ತದೆ ಅಂತ ಹೇಳಿದ್ರೆ, ನಾಗರಿಕ ಸ್ಪರ್ಧೆಗೆ ಅಂದ್ರೆ ನಾಗರಿಕ ಸೇವೆಗೆ ಆಯ್ಕೆಯಾಗುವವರು 1853ಕ್ಕಿಂತ ಮುಂಚಿತವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ನಾಗರಿಕ ಸೇವೆಗೆ ನೌಕರರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ. ಆದರೆ 1853ರ ಚಾರ್ಟರ್ ಆಕ್ಟ್ ಏನು ತಿಳಿಸುತ್ತದೆ ಅಂತ ಹೇಳಿದ್ರೆ, ನಾಗರಿಕ ಸೇವೆಗೆ ಆಯ್ಕೆಯಾಗುವಂತಹ ವ್ಯಕ್ತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆಯಾಗಬೇಕು. ಅಂದ್ರೆ ನಾಗರಿಕ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಬೇಕೆಂಬ ನಿಯಮವನ್ನು ಕೂಡ 1853ರ ಚಾರ್ಟರ್ ಆಕ್ಟ್ ಜಾರಿಗೆ ತರುತ್ತದೆ. ಇದು ಕೂಡ ನಾಗರಿಕ ಸೇವೆಗಳಲ್ಲಿ ಕಂಡುಬಂದಂತಹ ಒಂದು ಪರಿಣಾಮಕಾರಿಯಾದಂತಹ ಬದಲಾವಣೆ. 1853ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಾಗರಿಕ ಸೇವೆಗೆ ಆಯ್ಕೆಯಾಗಬೇಕು ಎಂಬ ನಿಯಮವನ್ನ 1853ರ ಚಾರ್ಟರ್ ಆಕ್ಟ್ ಈ ಒಂದು ನಿಯಮವನ್ನು ಜಾರಿಗೆ ತರುತ್ತದೆ. ಈ ರೀತಿಯಾದಂತಹ ಪರಿಣಾಮಕಾರಿಯಾದಂತಹ ನೀತಿಗಳನ್ನ ನಾವು ನಾಗರಿಕ ಸೇವೆಗಳು ಈ ಒಂದು ಇಲಾಖೆಯನ್ನ, ಈ ಒಂದು ವ್ಯವಸ್ಥೆಯನ್ನ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಪ್ರಸ್ತುತವಾಗಿ ಇವತ್ತಿಗೂ ಕೂಡ ನಾವು ಸ್ವಾತಂತ್ರ್ಯ ನಂತರವೂ ಕೂಡ ಅಖಿಲ ಭಾರತ ಸೇವೆಗಳಿರ್ಬೋದು, ಕರ್ನಾಟಕ ನಾಗರಿಕ ಸೇವೆಗಳಿರ್ಬೋದು, ಎಲ್ಲಾ ನಾಗರಿಕ ಸೇವೆಗಳಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂತಹ ವ್ಯವಸ್ಥೆ ಪ್ರಸ್ತುತ ಭಾರತದಲ್ಲಿ ನಾವಿವತ್ತು ಕೂಡ ಕಾಣಬಹುದಾಗಿದೆ. ಈ ರೀತಿಯಂತಹ ನಾಗರಿಕ ಸೇವಾ ಕ್ಷೇತ್ರದಲ್ಲಿ ಈ ಎಲ್ಲಾ ರೀತಿಯ ಬದಲಾವಣೆಗಳನ್ನ ನಾವು ನೋಡಬಹುದಾಗಿದೆ. ಇದು ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳಲ್ಲಿ ನಾಗರಿಕ ಸೇವೆಗಳಲ್ಲಿ ಕಂಡುಬಂದಂತಹ ಪರಿಣಾಮಗಳು. ಮೊದಲನೇ ಪ್ರಿಂಟ್. ಇನ್ನು ಎರಡನೆಯ ಒಂದು ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಂತಹ ಬದಲಾವಣೆಗಳನ್ನು ನಾವು ನೋಡಬಹುದಾಗಿದೆ. ಬ್ರಿಟಿಷರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಂತಹ ಬದಲಾವಣೆಗಳನ್ನ ಜಾರಿಗೆ ತಂದರು. ಹಂತ ಹಂತವಾಗಿ ಯಾರೆಲ್ಲ ಬ್ರಿಟಿಷರು ವ್ಯಾಪಾರವನ್ನ ಮಾಡುವಂತ ಹಕ್ಕನ್ನ ಪಡೆದಿದ್ದರು, ಮೊಘಲರಿಂದ ಪಡೆದರೋ, ಮೊಘಲರಿಂದ ಹಂತ ಹಂತವಾಗಿ ಬ್ರಿಟಿಷರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ರೀತಿಯಾದ ಬದಲಾವಣೆಗಳನ್ನು ಜಾರಿಗೆ ತರಲಿಕ್ಕೆ ಆರಂಭಿಸಿದರು. ಆದರೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಕಂಡು ಬಂದಂತಹ ಬದಲಾವಣೆಗಳು ಯಾವ ರೀತಿಯ ಪರಿಣಾಮಕಾರಿಯಾದಂತಹ ಬದಲಾವಣೆಗಳನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದರು ಅಂತ ನೋಡಿದ್ರೆ, ಮೊದಲನೇದಾಗಿ ಮೊಘಲರ ಶಾ ಆಲಂನಿಂದ ದಿವಾನಿಯನ್ನ ವಸೂಲು ಮಾಡಲು ಹಕ್ಕನ್ನ ಪಡೆದರು. ಇನ್ನು ಎರಡನೇದಾಗಿ ಬ್ರಿಟಿಷರು
ಸರ್ಕಾರ ವ್ಯವಸ್ಥೆಯನ್ನ ಜಾರಿಗೆ ತಂದರು. ಇನ್ನು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ವಾರನ್ ಹೇಸ್ಟಿಂಗ್ ಎರಡು ರೀತಿಯಾದಂತಹ ನ್ಯಾಯಾಂಗ ಅಥವಾ ನ್ಯಾಯಾಲಯಗಳನ್ನ ಜಾರಿಗೆ ತಂದರು. ವಾರನ್ ಹೇಸ್ಟಿಂಗ್ ಪ್ರತಿ ಜಿಲ್ಲೆಯಲ್ಲಿಯೂ ಎರಡು ರೀತಿಯ ನ್ಯಾಯಾಲಯಗಳನ್ನ ಜಾರಿಗೆ ತಂದನು. ಒಂದು ದಿವಾನಿ ಅದಾಲತ್, ಎರಡು ಫೌಜದಾರಿ ಅದಾಲತ್. ದಿವಾನಿ ಅಂತ ಹೇಳಿದ್ರೆ ನಾಗರಿಕ ನ್ಯಾಯಾಲಯ, ಫೌಜದಾರಿ ಅಂತ ಹೇಳಿದ್ರೆ ಅಪರಾಧ ನ್ಯಾಯಾಲಯ. ಈ ರೀತಿ ಎರಡು ರೀತಿಯಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ವಾರನ್ ಹೇಸ್ಟಿಂಗ್ ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಾರಿಗೆ ತರುತ್ತಾನೆ. ಈ ರೀತಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳನ್ನ ನೋಡಬಹುದಾಗಿದೆ. ಮೊಘಲರ ಅರಸ ಅಥವಾ ಮೊಘಲರ ಸುಲ್ತಾನ್ 1764ರ ಬಕ್ಸಾರ್ ಕದನದಲ್ಲಿ ಸೋಲನ್ನ ಕಂಡ ನಂತರ ಶಾ ಆಲಂ ಬ್ರಿಟಿಷರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದಿವಾನಿ ಅಂದ್ರೆ ತೆರಿಗೆಯನ್ನ ವಸೂಲಿ ಮಾಡುವಂತಹ ಹಕ್ಕನ್ನ ಬ್ರಿಟಿಷರಿಗೆ ನೀಡುತ್ತಾನೆ. ಅಲ್ಲಿನ ಆ ಪ್ರದೇಶದ ಅಧಿಕಾರ, ದೈನಂದಿನ ಆಡಳಿತ, ನ್ಯಾಯಾಂಗ ತೀರ್ಮಾನವನ್ನು ಮಾತ್ರ ಸ್ಥಳೀಯ ಅಧಿಕಾರಿಗಳಿಗೆ ಬಿಟ್ಟುಕೊಡುವಂತಹ ದಿವಾನಿಯನ್ನ ತೆರಿಗೆಯನ್ನ ವಸೂಲಿ ಮಾಡುವಂತಹ ಹಕ್ಕನ್ನ ಬ್ರಿಟಿಷರು ಮೊಘಲರಿಂದ ಪಡೆಯುತ್ತಾರೆ. ಇನ್ನು ಎರಡನೇದಾಗಿ ಬ್ರಿಟಿಷರು ಬಂಗಾಳದಲ್ಲಿ ಮೊದಲನೇ ಬಾರಿಗೆ ದ್ವಿ ಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಾರೆ. ದ್ವಿ ಸರ್ಕಾರ ಅಂತಂದ್ರೆ ಎರಡು ಬಗೆಯ ಸರ್ಕಾರ. ಒಂದು, ಅಲ್ಲಿನ ಒಂದು ಪ್ರದೇಶ ತೆರಿಗೆಯನ್ನ ವಸೂಲಿ ಮಾಡುವಂತಹ ಹಕ್ಕನ್ನ ಬ್ರಿಟಿಷರು ತಮ್ಮ ಬಳಿ ಇಟ್ಟುಕೊಂಡು ಉಳಿದಂತಹ ದೈನಂದಿನ ಆಡಳಿತವನ್ನ, ನ್ಯಾಯ ತೀರ್ಮಾನವನ್ನು ಮಾಡುವಂತಹ ಅವಕಾಶವನ್ನ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ನೀಡುವಂತಹ ವ್ಯವಸ್ಥೆಯನ್ನ ನಾವು ದ್ವಿ ಸರ್ಕಾರ ಎಂದು ಕರೆಯುತ್ತೇವೆ. ಈ ರೀತಿ ಬ್ರಿಟಿಷರು ದ್ವಿ ಸರ್ಕಾರ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರುತ್ತಾರೆ. ಇದಲ್ಲದೆ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಎರಡು ರೀತಿಯಾದಂತಹ ಎರಡು ಬಗೆಯ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುತ್ತಾನೆ. ಒಂದು ದಿವಾನಿ ಅದಾಲತ್, ಇನ್ನೊಂದು ಫೌಜದಾರಿ ಅದಾಲತ್. ಪ್ರಸ್ತುತ ದಿನಮಾನಗಳಲ್ಲೂ ಕೂಡ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳನ್ನು ನೋಡ್ತೀವಿ. ಒಂದು ನಾಗರಿಕ ನ್ಯಾಯಾಲಯ, ಮತ್ತೊಂದು ಅಪರಾಧ ನ್ಯಾಯಾಲಯ. ಈ ರೀತಿ ಈ ಎರಡು ಬಗೆಯಾದ ನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ವಾರನ್ ಹೇಸ್ಟಿಂಗ್ ತಂದಿದ್ದು. ಆ ಪ್ರಸ್ತುತ ದಿನಮಾನಗಳಲ್ಲೂ ಕೂಡ ಈ ರೀತಿಯಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ಭಾರತದಲ್ಲಿ ನಾವು ನೋಡಬಹುದಾಗಿದೆ. ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಂಡುಬರುವಂತಹ ಬದಲಾವಣೆಗಳು. ಹಾಗಾದರೆ ಇನ್ನೊಂದು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ಬ್ರಿಟಿಷರು ಅಗಾಧವಾದಂತಹ ಬದಲಾವಣೆಗಳನ್ನ, ಸಾಕಷ್ಟು ಹೊಸದಾಗಿರ್ತಕ್ಕಂತಹ ಕ್ರಮಗಳನ್ನು ಕೂಡ ಜಾರಿಗೆ ತರುತ್ತಾರೆ. ಹಾಗಾದ್ರೆ ಪೊಲೀಸ್ ವ್ಯವಸ್ಥೆಯ ಪರಿಣಾಮಗಳೇನು, ಯಾವೆಲ್ಲ ಪರಿಣಾಮಗಳು ಪೊಲೀಸ್ ವ್ಯವಸ್ಥೆಯಲ್ಲಿ ಕಂಡು ಬಂದವು? ಪೊಲೀಸ್ ವ್ಯವಸ್ಥೆ ಲಾರ್ಡ್ ಕಾರನ್ ವಾಲಿಸ್ ಪೊಲೀಸ್ ವ್ಯವಸ್ಥೆ. ಗವರ್ನರ್ ಜನರಲ್
ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಂದಂತಹ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರುವುದರ ಜೊತೆಗೆ ಒಂದು ಹುದ್ದೆಯನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಆ ಹುದ್ದೆ ಇದೆ ಪೊಲೀಸ್ ಸೂಪರಿಂಟೆಂಡೆಂಟ್ ಅಥವಾ SP ಅಂತ ನಾವು ಕರೀತೀವಿ. ಪೊಲೀಸ್ ಸೂಪರಿಂಟೆಂಡೆಂಟ್. ಹುದ್ದೆಯನ್ನ ಸೃಷ್ಟಿ ಮಾಡುತ್ತಾನೆ. ಇದಷ್ಟೇ ಅಲ್ಲದೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಠಾಣೆಯನ್ನಾಗಿರಿಸಿ ಆ ಠಾಣೆಯ ಮೇಲುಸ್ತುವಾರಿಯನ್ನ ಕೊತ್ವಾಲರಿಗೆ ವಹಿಸ್ತಾರೆ. ಪ್ರತಿ ಜಿಲ್ಲೆಯನ್ನ ಠಾಣೆಗಳನ್ನಾಗಿ ವಿಭಜಿಸಿ ಜಿಲ್ಲಾ ಮೇಲುಸ್ತುವಾರಿಯನ್ನ ಕೊತ್ವಾಲರಿಗೆ ವಹಿಸುತ್ತಾನೆ. ಕೊತ್ವಾಲರಿಗೆ ಜಿಲ್ಲಾ ಮೇಲುಸ್ತುವಾರಿಯನ್ನ, ಪ್ರತಿ ಹಳ್ಳಿಯ ಮೇಲುಸ್ತುವಾರಿಯನ್ನ ಚೌಕಿದಾರನಿಗೆ, ಹಳ್ಳಿಯ ಮೇಲುಸ್ತುವಾರಿ ಯಾರು ವಹಿಸ್ತಾನೆ? ಚೌಕಿದಾರನಿಗೆ ಹಳ್ಳಿಯ ಮೇಲುಸ್ತುವಾರಿಯನ್ನ ವಹಿಸ್ತಾನೆ. ಇದ್ರ ಜೊತೆಗೆ 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಿದರೆ ಈ ಪೊಲೀಸ್ ಕಾಯ್ದೆಯ ಮೂಲಕವಾಗಿ ಬ್ರಿಟಿಷರಿಗೆ ಅಥವಾ ಇಂಗ್ಲೆಂಡ್ ದೇಶದವರಿಗೆ ಈ ಪೊಲೀಸ್ ಕಾಯ್ದೆ ಹೆಚ್ಚಿನ ಅನುಕೂಲವನ್ನ ಸೃಷ್ಟಿ ಮಾಡುತ್ತದೆ. ಈ ರೀತಿಯಂತಹ ಬದಲಾವಣೆಗಳನ್ನು ನಾವು ಪೊಲೀಸ್ ವ್ಯವಸ್ಥೆಯಲ್ಲಿ ಕಂಡುಬಂದಂತಹ ಬದಲಾವಣೆಗಳು. ಮೊದಲನೇದಾಗಿ ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರುತ್ತಾನೆ. ಇದರ ಜೊತೆಗೆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ಪೊಲೀಸ್ ಸೂಪರಿಂಟೆಂಡೆಂಟ್ SP ಅನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡುವುದಲ್ಲದೆ ಪ್ರತಿ ಜಿಲ್ಲೆಯನ್ನು ಕೂಡ ಠಾಣೆಗಳನ್ನ ವಿಭಜಿಸಿ ಆ ಠಾಣೆಯ ಉಸ್ತುವಾರಿ ಯಾರಿಗೆ ವಹಿಸುತ್ತಾನೆ ಅಂತ ಹೇಳಿದ್ರೆ ಕೊತ್ವಾಲ ಅನ್ನುವಂತಹ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಕೊತ್ವಾಲರಿಗೆ ಪ್ರತಿ ಠಾಣೆಯ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನು ವಹಿಸಿ ಪ್ರತಿ ಹಳ್ಳಿಯ ಜವಾಬ್ದಾರಿಯನ್ನ ಚೌಕಿದಾರನಿಗೆ ನೀಡುತ್ತಾನೆ. ಈ ರೀತಿಯಾದ ಬದಲಾವಣೆಗಳನ್ನ ವ್ಯವಸ್ಥೆಯನ್ನ ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಜೊತೆಗೆ 1861ರಲ್ಲಿ ಬಲಿಷ್ಠವಾದಂತಹ ಪೊಲೀಸ್ ಕಾಯ್ದೆಯನ್ನ ಜಾರಿಗೊಳಿಸಿದರೆ ಈ ಪೊಲೀಸ್ ಕಾಯ್ದೆ ಯಾರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ? ಬ್ರಿಟಿಷರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಈ ಎಲ್ಲಾ ಬದಲಾವಣೆಗಳು, ಎಲ್ಲಾ ಪರಿಣಾಮಗಳು ಪೊಲೀಸ್ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಪರಿಣಾಮಗಳು. ಇನ್ನ ಸೈನಿಕ ವ್ಯವಸ್ಥೆಯಲ್ಲಿ ಅಥವಾ ಸೈನ್ಯ ವ್ಯವಸ್ಥೆಯಲ್ಲೂ ಕೂಡ ಅನೇಕ ಪರಿಣಾಮಗಳನ್ನು ನಾವು ನೋಡ್ತೇವೆ. ಭಾರತದಲ್ಲಿ ಬ್ರಿಟಿಷರದಲ್ಲಿ ಹೆಚ್ಚಾಗಿದ್ದವರು ಯಾರು ಅಂತಂದ್ರೆ ಭಾರತೀಯರೇ. ಬ್ರಿಟಿಷರು ಭಾರತಕ್ಕೆ ಬಂದು ಭಾರತೀಯರನ್ನೇ ಸೈನ್ಯದಲ್ಲಿ ನೇಮಕ ಮಾಡಿಕೊಂಡು ಭಾರತೀಯರ ಮೂಲಕನೇ ತಮ್ಮ ರಾಜಕೀಯ ಅಧಿಪತ್ಯವನ್ನ, ರಾಜಕೀಯ ನಿಯಂತ್ರಣವನ್ನ, ರಾಜಕೀಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಸೈನ್ಯದ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿನ ಶೇಕಡ 90ರಷ್ಟು ಸೈನಿಕರು ಭಾರತೀಯರೇ ಆಗಿರ್ತಾರೆ. ಸೈನ್ಯದಲ್ಲಿ ಭಾರತೀಯರನ್ನೇ ಬಳಕೆ ಮಾಡಿಕೊಂಡು
ಭಾರತನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಭಾರತವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಸೈನ್ಯದ ಎಲ್ಲ ಉನ್ನತ ಹುದ್ದೆಗಳು ಯಾರಿಗೆ ಮೀಸಲಾಗಿದ್ವು ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಸೈನ್ಯದ ಉನ್ನತ ಹುದ್ದೆಗಳು ಮಾತ್ರ ಮೀಸಲಾಗಿತ್ತು. ಭಾರತೀಯರಿಗೆ ಉನ್ನತ ಸ್ಥಾನ ಸೈನ್ಯದಲ್ಲೇ ಬಹಳ ಉನ್ನತವಾದಂತಹ ಹುದ್ದೆ ಯಾವುದು ಅಂತಂದ್ರೆ ಸುಬೇದಾರ್ ಸ್ಥಾನ ಮಾತ್ರ ಇರುತ್ತಷ್ಟೇ. ಇದೇ ಒಂದು ಉನ್ನತವಾದ ಸ್ಥಾನ ಭಾರತೀಯರ ಸೈನ್ಯದಲ್ಲಿ ಸೈನ್ಯ ವ್ಯವಸ್ಥೆಯಲ್ಲಿ ಭಾರತೀಯ ಬಹಳ ಉನ್ನತವಾದಂತಹ ಹುದ್ದೆ ಯಾವುದು ಅಂದ್ರೆ ಸುಬೇದಾರ್. ಇದಕ್ಕಿಂತ ಎಲ್ಲಾ ಉನ್ನತ ಹುದ್ದೆಗಳು ಎಲ್ಲವೂ ಕೂಡ ಯಾರಿಗೆ ಮೀಸಲಾಗಿತ್ತು ಅಂತಂದ್ರೆ ಬ್ರಿಟಿಷರಿಗೆ ಮೀಸಲಾಗಿತ್ತು. ಇನ್ನು ಉಳಿದಂತಹ ಸುಬೇದಾರ್ ಸ್ಥಾನ ಬಿಟ್ರೆ ಎಲ್ಲಾ ಸೈನಿಕರು ಕೂಡ ಕೂಲಿ ಸೈನಿಕರಾಗಿದ್ರು. ಈ ರೀತಿಯಂತಹ ಒಂದು ವ್ಯವಸ್ಥೆಯನ್ನ ಬ್ರಿಟಿಷ್ ಸೈನ್ಯದಲ್ಲಿ ನಾವು ನೋಡಬಹುದಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಬ್ರಿಟಿಷ್ ಸೈನ್ಯದಲ್ಲಿ ಹೆಚ್ಚಿನ ಸೈನಿಕರು ಭಾರತೀಯ ಸೈನಿಕರೇ ಆಗಿದ್ರು. ಸೈನ್ಯದ ಎಲ್ಲಾ ಉನ್ನತ ಹುದ್ದೆಗಳು ಕೂಡ ಯಾರಿಗೆ ಮೀಸಲಾಗಿದ್ದು ಬ್ರಿಟಿಷರಿಗೆ ಮೀಸಲಾಗಿದ್ದು. ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರ ಉನ್ನತ ಹುದ್ದೆ ಯಾವುದಾಗಿತ್ತು ಅಂತಂದ್ರೆ ಸುಬೇದಾರ್ ಸ್ಥಾನವೇ ಉನ್ನತ ಹುದ್ದೆಯಾಗಿತ್ತು. ಉಳಿದಂತೆ ಎಲ್ಲಾ ಸೈನಿಕರು ಕೂಡ ಯಾವ ಸೈನಿಕರಾಗಿದ್ರು ಕೂಲಿ ಸೈನಿಕರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಆ ರೀತಿಯಾದಂತಹ ಸೈನ್ಯದ ವ್ಯವಸ್ಥೆಯನ್ನ ಬ್ರಿಟಿಷರು ಭಾರತದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದರು. ಇದು ಬ್ರಿಟಿಷ್ ಕಾಲದ ಒಂದು ಸೈನ್ಯ ವ್ಯವಸ್ಥೆ. ಎಲ್ಲಕ್ಕಿಂತಲೂ ಕೂಡ ಮುಖ್ಯವಾಗಿ ಈಸ್ಟ್ ಇಂಡಿಯಾ ಕಂಪನಿ ಪ್ರತಿ ವರ್ಷವೂ ಕೂಡ ಭಾರತದ ಇಂತಿಷ್ಟು ಹಣವನ್ನ ಬ್ರಿಟಿಷ್ ಸರ್ಕಾರಕ್ಕೆ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಯಾವ ಕಾರ್ಯಕ್ರಮ ಮುಂದಾಯಿತು ಅಂತಂದ್ರೆ ಭಾರತದಲ್ಲಿ ವಿವಿಧ ರೀತಿಯ ಭೂ ಕಂದಾಯ ನೀತಿಗಳನ್ನು ಜಾರಿಗೆ ತಂದ. ಯಾವ ಕಾರಣಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಹಣವನ್ನು ನೀಡಬೇಕು, ಹಣವನ್ನು ಸಂಗ್ರಹಣೆ ಮಾಡಬೇಕು ಅಂದ್ರೆ ಭೂಮಿಯ ಮೇಲಿನ ವಿವಿಧ ರೀತಿಯ ಕಂದಾಯಗಳನ್ನು ವಿಧಿಸುವುದರ ಮೂಲಕವಾಗಿ ಹಣವನ್ನು ಸಂಗ್ರಹಣೆ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡುವಂತಹ ಒಂದು ವಿವಿಧ ಬಗೆಯ ಭೂ ಕಂದಾಯ ನೀತಿಗಳನ್ನ ಜಾರಿಗೆ ತಂದರು. ಹಾಗಾದ್ರೆ ಆ ವಿವಿಧ ಬಗೆಯ ಭೂ ಕಂದಾಯ ನೀತಿಗಳು ಯಾವುವು? 3 ಬಗೆಯಾದಂತಹ ಭೂ ಕಂದಾಯ ನೀತಿಗಳನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತರ್ತಾರೆ. 1ನೇ ಭೂ ಕಂದಾಯ ನೀತಿ ಯಾವುದಂದ್ರೆ ಜಮೀನ್ದಾರಿ ಪದ್ಧತಿ. ಅಥವಾ ಕಾಯಂಕೃತ ಪದ್ಧತಿ. ಇದು ಮೊದಲನೇ ಭೂ ಕಂದಾಯ ನೀತಿ. ಏನು ಜಮೀನ್ದಾರಿ ಪದ್ಧತಿ ಅಥವಾ ಕಾಯಂಕೃತ ಪದ್ಧತಿ ಈ ವ್ಯವಸ್ಥೆಯನ್ನ ಅಥವಾ ಈ ಒಂದು ಭೂ ಕಂದಾಯ ನೀತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸ್ ಭೂ ಕಂದಾಯ ನೀತಿಯನ್ನು ಜಾರಿಗೆ ತಂದರು. ಜಮೀನ್ದಾರರು ತಮ್ಮ ಜಮೀನನ್ನು ಉಳುಮೆದಾರ ರೈತರಿಗೆ ನೀಡಿ ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನ ಉಳುಮೆದಾರ ರೈತರಿಂದ ಸಂಗ್ರಹಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡುವಂತಹ ವ್ಯವಸ್ಥೆಯನ್ನೇ ನಾವು ಜಮೀನ್ದಾರಿ ಪದ್ಧತಿ ಎಂದು ಕರೆಯುತ್ತೇವೆ. ಜಮೀನ್ದಾರ ಏನ್ ಮಾಡ್ತಾರೆ? ಉಳುಮೆದಾರ ರೈತರಿಗೆ ಭೂಮಿಯನ್ನು ನೀಡುತ್ತಾರೆ. ಉಳುಮೆದಾರ ರೈತರಿಗೆ ಭೂಮಿಯನ್ನು ನೀಡಿದ ನಂತರ ಸರ್ಕಾರ ನಿಗದಿಪಡಿಸಿದಂತಹ ಕಂದಾಯವನ್ನು ಜಮೀನ್ದಾರರು ರೈತರಿಂದ ವಸೂಲಿ ಮಾಡಿ ಸರ್ಕಾರಕ್ಕೆ ಪಾವತಿಯನ್ನು ಮಾಡಬೇಕು. ಅದು ಬರಗಾಲ ಇರಲಿ, ಮಳೆ ಬಂದು ಬೆಳೆ ಹಾನಿ ಆಗಲಿ, ಸಾಕಷ್ಟು ರೀತಿಯಾದಂತಹ ರೋಗ ರುಜಿನಗಳೇ ಬರಲಿ, ಉತ್ಪನ್ನಗಳು ಸಿಗಲಿ ಸಿಗದೇ ಹೋಗಲಿ, ಈ ಯಾವುದೇ ರೀತಿಯಾದಂತಹ ಅಂಶಗಳನ್ನು ಕೂಡ ಬ್ರಿಟಿಷ್ ಸರ್ಕಾರ ಕೇಳುತ್ತಿರಲಿಲ್ಲ. ಸರ್ಕಾರ ನಿಗದಿಪಡಿಸಿದಂತಹ ಕಂದಾಯವನ್ನ ಜಮೀನ್ದಾರ ಏನ್ ಮಾಡಬೇಕು? ಉಳುಮೆದಾರರ ರೈತರಿಂದ ಸಂಗ್ರಹಣೆ ಮಾಡಿ ಆ ಸಂಗ್ರಹಿಸಿದಂತಹ ಹಣವನ್ನ
ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡಬೇಕು. ಈ ಒಂದು ವ್ಯವಸ್ಥೆಯನ್ನೇ, ಈ ಒಂದು ನೀತಿಯನ್ನೇ ನಾವು ಜಮೀನ್ದಾರಿ ಪದ್ಧತಿ ಅಥವಾ ಕಾಯಂಕೃತ ಪದ್ಧತಿ ಎಂದು ಕರೆಯುತ್ತೇವೆ. ಈ ಒಂದು ವ್ಯವಸ್ಥೆಯನ್ನ, ಈ ಒಂದು ಪದ್ಧತಿಯನ್ನ ಅಲ್ಲಿನ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾರೆ. ಈ ಒಂದು ಪದ್ಧತಿಯಿಂದ ರೈತರು ಸಾಕಷ್ಟು ಶೋಷಣೆ ಒಳಗಾಗ್ತಾರೆ, ನಿರ್ಗತಿಕರಾಗ್ತಾರೆ, ಬಡವರಾಗ್ತಾರೆ. ನಿಗದಿಪಡಿಸಿದಂತಹ ಅಂದ್ರೆ ತಾನು ಬೆಳೆದಂತಹ ಬೆಳೆಗಿಂತಲೂ ಕೂಡ ಹೆಚ್ಚಿನ ಕಂದಾಯವನ್ನು ಪಾವತಿ ಮಾಡಬೇಕಂತಹ ಒಂದು ವ್ಯವಸ್ಥೆ ಈ ಒಂದು ಪದ್ಧತಿಯಲ್ಲಿ ನೋಡ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು. ರೈತರು ಸಾಲದಲ್ಲಿಯೇ ಹುಟ್ಟು, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸಾಯುವಂತಹ ಸ್ಥಿತಿಯನ್ನ ಈ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಕಾಯಂಕೃತ ಪದ್ಧತಿನೇ ಆ ರೀತಿಯಾಗಿತ್ತು. ಬಹಳ ಸರಳವಾಗಿ ಕಾಯಂಕೃತ ಪದ್ಧತಿ ಅಂದ್ರೆ ಸರ್ಕಾರ ನಿಗದಿಪಡಿಸಿದಂತಹ ಕಂದಾಯವನ್ನ ರೈತರಿಂದ ಸಂಗ್ರಹಿಸಿ ಸರ್ಕಾರಕ್ಕೆ ಪಾವತಿಸುವಂತಹ ಪದ್ಧತಿಯೇ ಜಮೀನ್ದಾರಿ ಪದ್ಧತಿ ಅಥವಾ ಕಾಯಂಕೃತ ಪದ್ಧತಿ. ಇದು ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದಂತಹ ಒಂದು ಬಗೆಯ ಭೂಕಂದಾಯ ನೀತಿ. ಹಾಗಾದ್ರೆ ಇನ್ನೊಂದು ಬಗೆಯ ಭೂಕಂದಾಯ ನೀತಿ ಯಾವುದು ಅಂದರೆ ಮಹಲ್ವಾರಿ ಪದ್ಧತಿ. ಯಾವುದೋ ಮಹಲ್ವಾರಿ ಪದ್ಧತಿ. ಈ ಒಂದು ಪದ್ಧತಿಯನ್ನು ಪರಿಚಯಿಸಿದವರು ಅಥವಾ ಪ್ರಯೋಗಿಸಿದವರು ಯಾರು ಅಂತಂದ್ರೆ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತಹ ಇಬ್ಬರು ವ್ಯಕ್ತಿಗಳು ಈ ಒಂದು ಪದ್ಧತಿಯನ್ನ ಪರಿಚಯ ಮಾಡ್ತಾರೆ. ಮಹಲ್ವಾರಿ ಪದ್ಧತಿಯನ್ನ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಈ ಇಬ್ಬರು ವ್ಯಕ್ತಿಗಳು ಮಹಲ್ವಾರಿ ಪದ್ಧತಿಯನ್ನ ಪರಿಚಯಿಸ್ತಾರೆ. ಮಹಲ್ ಅಂದ್ರೆ ತಾಲೂಕು, ಮಹಲ್ ಅಂದ್ರೆ ತಾಲೂಕು ಎಂದ. ತಾಲೂಕಿನ ಎಲ್ಲಾ ಕೃಷಿಕರು, ರೈತರು ಒಂದು ಒಪ್ಪಂದದ ಆಧಾರದ ಮೇಲೆ ಇಂತಿಷ್ಟು ತೆರಿಗೆನ ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡುವಂತ ವ್ಯವಸ್ಥೆ ಮಹಲ್ವಾರಿ ಪದ್ಧತಿ. ಇಡೀ ತಾಲೂಕಿನ ಎಲ್ಲಾ ರೈತರು ಒಪ್ಪಂದದ ಆಧಾರದ ಮೇಲೆ ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನು ಏನ್ ಮಾಡಬೇಕಾಯ್ತು, ಸರ್ಕಾರಕ್ಕೆ ಪಾವತಿ ಮಾಡುವಂತ ವ್ಯವಸ್ಥೆ ಮಹಲ್ವಾರಿ ಪದ್ಧತಿಯಲ್ಲಿ ಇತ್ತು. ಈ ಪದ್ಧತಿಯಿಂದಲೂ ಕೂಡ ರೈತರು ಏನಾಗ್ತಿದ್ರು, ಶೋಷಣೆ ಒಳಗಾಗ್ತಿದ್ರು. ಇಲ್ಲಿ ಹೆಚ್ಚಿನದಾಗಿ ಸಣ್ಣ ಕೃಷಿಕರು ಬಹಳಷ್ಟು ತೊಂದರೆಗೀಡಾಗ್ತಿದ್ರು. ಈ ರೀತಿಯಾದಂತಹ ಕಾನೂನನ್ನ, ಒಂದು ಭೂಕಂದಾಯ ಪದ್ಧತಿಯನ್ನ ಬ್ರಿಟಿಷರು ಜಾರಿಗೆ ತಂದರು. ಇನ್ನೊಂದು ಒಂದು ಭೂಕಂದಾಯ ಬಗ್ಗೆ ಅಂತಂದ್ರೆ ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತಂದ್ರೆ ಅಲೆಕ್ಸಾಂಡರ್ ರೀಡ್. ಅಲೆಕ್ಸಾಂಡರ್ ರೀಡ್ ಎನ್ನುವಂತಹ ವ್ಯಕ್ತಿ, ಬ್ರಿಟಿಷ್ ಅಧಿಕಾರಿ, ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದನ್ನು ಹೆಚ್ಚು ಹೆಚ್ಚು ಪ್ರಯೋಗಿಸಿದವನು, ಭಾರತದಲ್ಲಿ ವ್ಯಾಪಕವಾಗಿ ವಿಸ್ತರಿಸಿದಂತಹ ಬ್ರಿಟಿಷ್ ಅಧಿಕಾರಿ ಯಾರಂತಂದ್ರೆ ಥಾಮಸ್ ಮನ್ರೋ. ಥಾಮಸ್ ಮನ್ರೋ ಇದನ್ನು ವ್ಯಾಪಕವಾಗಿ ಭಾರತದಲ್ಲಿ ಪ್ರಚಾರ ಮಾಡಿ ಈ ಒಂದು ರೈತವಾರಿ ಪದ್ಧತಿಯನ್ನ ಪರಿಚಯಿಸ್ತಾರೆ. ರೈತವಾರಿ ಪದ್ಧತಿ ರೈತರು ಮತ್ತು ಸರ್ಕಾರದ ಮಧ್ಯೆ ಇದ್ದಂತ ಒಂದು ವ್ಯವಸ್ಥೆಯಾಗಿದೆ. ಸರ್ಕಾರ ನಿಗದಿಪಡಿಸಿದಂತ ಕಂದಾಯವನ್ನ ನೇರವಾಗಿ ರೈತರೇ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು. ಈ ಒಂದು ವ್ಯವಸ್ಥೆಯನ್ನ ರೈತವಾರಿ ಪದ್ಧತಿ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಸಮಾಧಾನಕರ ವಿಷಯ ಏನಪ್ಪಾ ಅಂದ್ರೆ, ಯಾವ ರೈತರು ಭೂಮಿಯನ್ನು ಉಳುಮೆ ಮಾಡ್ತಾರೋ ಆ ಭೂಮಿಯ ಮೇಲಿನ ಹಕ್ಕನ್ನ
ಆ ರೈತರಿಗೆ ಸಂಪೂರ್ಣವಾಗಿ ನೀಡಿತು. ಭೂಮಿಯ ಮೇಲೆ ಹಕ್ಕನ್ನು ನೀಡುವುದರ ಜೊತೆಗೆ ಹೆಚ್ಚಿನ ಕಂದಾಯವನ್ನು ಕೂಡ ಈ ರೈತವಾರಿ ಪದ್ಧತಿಯಲ್ಲಿ ಸರ್ಕಾರ ವಸೂಲಿ ಮಾಡ್ತಾ ಇದೆ. ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನು ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡ್ತಾ ಇತ್ತು. ಇಲ್ಲಿ ಸರ್ಕಾರ ಮತ್ತು ರೈತರ ಮಧ್ಯೆ ನೇರವಾದ ಸಂಬಂಧ ಇದೆ. ಸರ್ಕಾರ ನಿಗದಿಪಡಿಸಿದಂತ ಕಂದಾಯವನ್ನ ರೈತರೇ ನೇರವಾಗಿ ಏನ್ ಮಾಡಬೇಕಾಗಿತ್ತು, ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು. ಈ ಒಂದು ವ್ಯವಸ್ಥೆಯನ್ನು ನಾವು ರೈತವಾರಿ ಪದ್ಧತಿಯಲ್ಲಿ ನೋಡ್ತೀವಿ. ಆ ರೈತವಾರಿ ಪದ್ಧತಿಯಲ್ಲಿ ಭೂಮಿಯ ಮೇಲಿನ ಹಕ್ಕನ್ನ ರೈತರು ಹೊಂದಿದರೂ ಕೂಡ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವುದರ ಮೂಲಕವಾಗಿ ಈ ಒಂದು ನೀತಿಯಿಂದಲೂ ಕೂಡ ರೈತರು ಏನಾಗ್ತಿದ್ರು, ಶೋಷಣೆಗೊಳಗಾಗ್ತಿದ್ರು. ಈ ರೀತಿ 3 ಬಗೆಯಾದಂತಹ ಭೂಕಂದಾಯ ನೀತಿಯನ್ನ ಭಾರತದ ಬ್ರಿಟಿಷರು ಜಾರಿಗೆ ತಂದರು. ಒಂದು ಕಾಯಂಗುತ್ತ ಪದ್ಧತಿ, ಸರ್ಕಾರ ನಿಗದಿಪಡಿಸಿದಂತಹ ತೆರಿಗೆಯನ್ನ ಜಮೀನ್ದಾರರು ರೈತರಿಂದ ಸಂಗ್ರಹಿಸಿ ಸರ್ಕಾರಕ್ಕೆ ಪಾವತಿಸುವಂತ ವ್ಯವಸ್ಥೆ. ಇನ್ನು ಮಹಲ್ವಾರಿ ಪದ್ಧತಿ, ಒಂದು ತಾಲೂಕಿನ ಎಲ್ಲಾ ಕೃಷಿಕರು ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನ ಸಂಗ್ರಹಿಸಿ ಪಾವತಿ ಮಾಡುವಂತ ವ್ಯವಸ್ಥೆ. ರೈತವಾರಿ ಪದ್ಧತಿ, ರೈತರು ಮತ್ತು ಸರ್ಕಾರದ ಮಧ್ಯೆ ನೇರವಾದ ಸಂಪರ್ಕ ಇತ್ತು. ಸರ್ಕಾರ ನಿಗದಿಪಡಿಸಿದಂತಹ ಕಂದಾಯವನ್ನ ರೈತರೇ ನೇರವಾಗಿ ಪಾವತಿ ಮಾಡುವಂತ ವ್ಯವಸ್ಥೆ. 3 ಬಗೆಯಾದಂತಹ ಭೂಕಂದಾಯ ನೀತಿಗಳನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದರು. ಹಾಗಾದ್ರೆ ಈ 3 ನೀತಿಯ ಪರಿಣಾಮಗಳೇನು ಅಥವಾ ಭೂಕಂದಾಯ ನೀತಿಯ ಪರಿಣಾಮಗಳನ್ನು ನೋಡಿದಾಗ 3 ಹಂತಕ್ಕೆ ಕೇಳ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಭೂಕಂದಾಯ ನೀತಿಯ ಪರಿಣಾಮಗಳು ಏನು? ಪರಿಣಾಮಗಳು ಯಾವುದರ ಪರಿಣಾಮಗಳು? ಭೂಕಂದಾಯ ನೀತಿಯ ಪರಿಣಾಮಗಳು. ಒಂದು, ಭಾರತದಲ್ಲಿ ಹೊಸದಾದ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. 2, ಭಾರತದಲ್ಲಿ ರೈತರು ಶೋಷಣೆಗೊಳಗಾಗಿ ನಿರ್ಗತಿಕರಾದರು. 3, ಜಮೀನ್ದಾರರು ಭೂಮಿಯನ್ನ ಪರಭಾರೆ ಮಾಡಿದರು. 4, ಭೂಮಿ ಮಾರಾಟದ ವಸ್ತುವಾಯಿತು. ಭೂಮಿ ಮಾರಾಟದ ವಸ್ತುವಾಯಿತು. 5, ಕೃಷಿ ವಾಣಿಜ್ಯೀಕರಣಗೊಂಡಿತು. ಕೃಷಿ ವಾಣಿಜ್ಯೀಕರಣಗೊಂಡಿತು. 6, ಲೇವಾದೇವಿ ವ್ಯವಹಾರಗಾರರು ಬಲಿಷ್ಠರಾಗತೊಡಗಿದರು. ಈ ರೀತಿಯಾದಂತಹ ಪರಿಣಾಮಗಳನ್ನ ನಾವು ಭೂಕಂದಾಯ ನೀತಿ ನೋಡಬಹುದಾಗಿದೆ. ಭಾರತದಲ್ಲಿ ಜಮೀನ್ದಾರಿ ವರ್ಗ ಅಂತ ಹೊಸದಾದಂತಹ ವರ್ಗ ಸೃಷ್ಟಿಯಾಯಿತು. ಈ ಜಮೀನ್ದಾರರ ಮತ್ತು ಸರ್ಕಾರದ ಶೋಷಣೆಯಿಂದ ರೈತರು ನಿರ್ಗತಿಕರಾದರು. ಜಮೀನ್ದಾರರು ತಮ್ಮ ಜಮೀನನ್ನ ಉಳುಮೆದಾರ ರೈತರಿಗೆ ಪರಭಾರೆ ಮಾಡಿದರು. ಭೂಮಿ ಮಾರಾಟದ ವಸ್ತುವಾಯಿತು. ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕೃಷಿ ವಾಣಿಜ್ಯೀಕರಣಗೊಳ್ಳುತ್ತದೆ.
ಇದರ ಜೊತೆಗೆ ಲೇವಾದೇವಿ ವ್ಯವಹಾರ, ಹಣದ ಲೇವಾದೇವಿಯನ್ನ ಕೊಟ್ಟು ತೆಗೆದುಕೊಳ್ಳುವಂತಹ ಆ ಲೇವಾದೇವಿ ವ್ಯವಹಾರಗಳೇನಾದ್ರು ಬಹಳ ಬಲಿಷ್ಠವಾಗತೊಡಗಿದರು. ಈ ರೀತಿಯಾದಂತಹ ಪರಿಣಾಮಗಳನ್ನ ನಾವು ಭೂಕಂದಾಯ ನೀತಿಯ ಪರಿಣಾಮಗಳಲ್ಲಿ ನೋಡಬಹುದಾಗಿದೆ. ಇನ್ನು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳಾದವು? ಬ್ರಿಟಿಷ್ ಶಿಕ್ಷಣ ಭಾರತದಲ್ಲಿ ಯಾವೆಲ್ಲ ಹೊಸದಾಗಿರುವಂತಹ ಪರಿಣಾಮಗಳನ್ನ, ಬದಲಾವಣೆಗಳನ್ನ ಸೃಷ್ಟಿ ಮಾಡಿತು ಅನ್ನುವಂಥ ಅಂಶವನ್ನ ನೋಡೋಣ. ಆಧುನಿಕ ಶಿಕ್ಷಣ. ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1781ರಲ್ಲಿ ಅಂದಿನ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ ಕಲ್ಕತ್ತಾದಲ್ಲಿ ಮೊದಲ ಸಾಲನ್ನ ಆರಂಭಿಸ್ತಾರೆ. 1781ರಲ್ಲಿ ವಾರನ್ ಹೇಸ್ಟಿಂಗ್ ಏನ್ ಮಾಡ್ತಾನೆ, ಕಲ್ಕತ್ತಾದಲ್ಲಿ ಮದ್ರಸವನ್ನ ಆರಂಭ ಮಾಡ್ತಾನೆ. ಇನ್ನ 1800ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜು ಕೂಡ ಆರಂಭವಾಗುತ್ತದೆ. 1835ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್, ಮೆಕಾಲೆಯ ಶಿಫಾರಸಿನ ಮೇರೆಗೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದರು. ಮೆಕಾಲೆ ಶಿಫಾರಸಿನ ಮೇರೆಗೆ ಇಂಗ್ಲಿಷ್ ಶಿಕ್ಷಣವನ್ನು ಆರಂಭಿಸುತ್ತಾರೆ. 1854ರಲ್ಲಿ ಚಾರ್ಲ್ಸ್ ವುಡ್ ವರದಿಯಂತೆ ಇಂಗ್ಲಿಷ್ ಶಿಕ್ಷಣ ಸಾರ್ವತ್ರೀಕರಣವಾಗುತ್ತದೆ. ಈ ರೀತಿ ಆಧುನಿಕ ಶಿಕ್ಷಣದಲ್ಲಿ ಮೊದಲನೇದಾಗಿ ವಾರನ್ ಹೇಸ್ಟಿಂಗ್ ಕಲ್ಕತ್ತಾದಲ್ಲಿ ಮದ್ರಸವನ್ನ ಆರಂಭಿಸಿದ್ರೆ, 1800ರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜಿನ ಸ್ಥಾಪನೆ ಆಗ್ತದೆ. ಆದರೆ 1835ರಲ್ಲಿ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನ್ ಮಾಡ್ತಾನೆ, ಮೆಕಾಲೆ, ಆ ಮೆಕಾಲೆಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರ್ತಾರೆ. ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಹೇಳ್ತಾನೆ, ಭಾರತೀಯ ರಕ್ತ ಮತ್ತು ಮಾಂಸದಲ್ಲಿ ಮಾತ್ರ ಭಾರತೀಯರಾಗಿ ಅಭಿರುಚಿಯಲ್ಲಿ, ಅಭಿವ್ಯಕ್ತಿಯಲ್ಲಿ ಏನಾಗಬೇಕು, ಸಂಪೂರ್ಣವಾಗಿ ಇಂಗ್ಲಿಷರಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಭಾರತದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಯಾರ ಶಿಫಾರಸಿನ ಮೇರೆಗೆ ಅಂತಂದ್ರೆ ಮೆಕಾಲೆಯ ಶಿಫಾರಸಿನ ಮೇರೆಗೆ ಇಂಗ್ಲಿಷ್ ಶಿಕ್ಷಣವನ್ನ ಭಾರತದಲ್ಲಿ ಜಾರಿಗೆ ತರ್ತಾರೆ. ಹಾಗಾದ್ರೆ ಭಾರತದ ಎಲ್ಲ ಮೂಲೆಗಳಲ್ಲೂ ಕೂಡ ಇಂಗ್ಲಿಷ್ ಶಿಕ್ಷಣ ಯಾವ ರೀತಿಯಾಗಿ ಸಾರ್ವತ್ರೀಕರಣಗೊಳ್ಳಬೇಕು ಅನ್ನುವಂತಹ ಯೋಚನೆಗೆ ಮುಂದಾದಾಗ 1854ರಲ್ಲಿ ಚಾರ್ಲ್ಸ್ ವುಡ್ ಒಂದು ವರದಿಯನ್ನು ನೀಡುತ್ತಾನೆ. ಆ ಚಾರ್ಲ್ಸ್ ವುಡ್ ವರದಿ ಆಧಾರದ ಮೇಲೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರಂಭವಾಗುತ್ತದೆ. 3 ಪ್ರದೇಶಗಳಲ್ಲಿ ಕಲ್ಕತ್ತಾ, ಮದ್ರಾಸ್ ಮತ್ತು ಮುಂಬೈಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾನಿಲಯಗಳು ಕೂಡ ಆರಂಭವಾಗುತ್ತವೆ. ಆ ಮೂಲಕವಾಗಿ ಏನ್ ಮಾಡಬೇಕು, ಇಂಗ್ಲಿಷ್ ಶಿಕ್ಷಣದ ಸಾರ್ವತ್ರೀಕರಣವಾಗಬೇಕು ಅನ್ನುವಂತಹ ಚಾರ್ಲ್ಸ್ ವುಡ್ ವರದಿಯನ್ನು ಕೂಡ ಜಾರಿಗೊಳಿಸುತ್ತದೆ. ಈ ರೀತಿಯಾಗಿ ಭಾರತದಲ್ಲಿ ಆಧುನಿಕ ಶಿಕ್ಷಣ ಆರಂಭವಾಗುತ್ತದೆ. ಹಾಗಾಗಿ ಆಧುನಿಕ ಶಿಕ್ಷಣದ ಪರಿಣಾಮಗಳೇನು, ಭಾರತದಲ್ಲಿ ಭಾರತೀಯರಲ್ಲಿ ಯಾವೆಲ್ಲ ರೀತಿಯ
ಇದನ್ನು ಕೂಡ ಬ್ರಿಟಿಷ್ ಶಿಕ್ಷಣ ಭಾರತೀಯರಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಸೃಷ್ಟಿ ಮಾಡಿತು ಅಥವಾ ಬ್ರಿಟಿಷ್ ಶಿಕ್ಷಣದ ಪ್ರಭಾವ ಅಥವಾ ಪರಿಣಾಮಗಳೇನು? ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಒಂದು, ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ. ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ. ಎರಡು, ಭಾರತೀಯರಲ್ಲಿ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳ ಬಗ್ಗೆ ತಿಳುವಳಿಕೆ. ವೃತ್ತಪತ್ರಿಕೆಗಳ ಆರಂಭ. ಯುರೋಪಿಯನ್ನರ ವಿಜ್ಞಾನ ಮತ್ತು ತಂತ್ರಜ್ಞಾನದ ತಿಳುವಳಿಕೆ. 5, ಹೊಸದಾದ ಸಾಮಾಜಿಕ ಚಳುವಳಿಗಳ ಆರಂಭ. 6, ಇಂಗ್ಲಿಷ್ ಭಾಷೆಯ ಅನೇಕ ಕೃತಿಗಳು ಭಾರತದ ಪ್ರಾದೇಶಿಕ ಭಾಷೆಗೆ ತರ್ಜುಮೆ. ಈ ರೀತಿಯಾದಂತಹ ಪರಿಣಾಮಗಳನ್ನ ಬ್ರಿಟಿಷ್ ಶಿಕ್ಷಣದ ಮೂಲಕ ನಾವು ಭಾರತದಲ್ಲಿ ಕಂಡುಕೊಂಡ ಪರಿಣಾಮಗಳು. ಭಾರತದಲ್ಲಿ ಭಾರತೀಯರಿಗೆ ಒಂದು ರಾಷ್ಟ್ರ, ನಾವೆಲ್ಲ ಭಾರತೀಯರನ್ನುವಂತ ಭಾವನೆ ಇರಲಿಲ್ಲ. ಇಂಗ್ಲಿಷ್ ಶಿಕ್ಷಣದ ಮೂಲಕವಾಗಿ ಭಾರತದಲ್ಲಿ ಒಂದು ರಾಷ್ಟ್ರೀಯವಾದ ಚಿಂತನೆಗಳು, ದೃಷ್ಟಿಕೋನಗಳು ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಮೂಲ ಕಾರಣ ಇಂಗ್ಲಿಷ್ ಅಥವಾ ಬ್ರಿಟಿಷ್ ಶಿಕ್ಷಣದ ಪರಿಣಾಮದಿಂದ ನಾವೆಲ್ಲರೂ ಕೂಡ ಭಾರತೀಯರನ್ನುವಂತಹ ಭಾವನೆ, ಮನೋಭಾವನೆ ಭಾರತೀಯರಲ್ಲಿ ಮೂಡಿತು. ಇನ್ನು ಜೊತೆಗೆ ಜಾತ್ಯತೀತ ಪ್ರಜಾಪ್ರಭುತ್ವ ಮೌಲ್ಯಗಳ ಬಗ್ಗೆ ಭಾರತೀಯರಲ್ಲಿ ಒಂದು ಅರಿವು, ಒಂದು ತಿಳುವಳಿಕೆಯನ್ನು ಕೂಡ ಸಂಪೂರ್ಣವಾಗಿ ಮೂಡಿತು. ವೃತ್ತಪತ್ರಿಕೆಗಳ ಆರಂಭವಾದವು. ಆ ವೃತ್ತಪತ್ರಿಕೆಗಳ ಮೂಲಕವಾಗಿ ಭಾರತದ ಬ್ರಿಟಿಷರು ಭಾರತೀಯರ ಮೇಲೆ ಯಾವ ರೀತಿಯಂತಹ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆ ಎನ್ನುವಂತಹ ಅರಿವು ಭಾರತೀಯರಲ್ಲಿ ಮೂಡಿತು. ಇನ್ನು ಯುರೋಪಿಯನ್ನರ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾರತೀಯರು ತಿಳ್ಕೊಳ್ಳಿಕ್ಕೆ, ಅವರ ಒಂದು ಜನಜೀವನ, ಅವರ ಉಡುಗೆ ತೊಡುಗೆ, ಒಂದು ಆಹಾರ ಪದ್ಧತಿಯನ್ನು ಕೂಡ ಭಾರತೀಯರು ತಿಳಿದುಕೊಳ್ಳಲು ಬ್ರಿಟಿಷ್ ಶಿಕ್ಷಣ ಬಹಳಷ್ಟು ಸಹಕಾರಿಯಾಯಿತು. ಇದರ ಜೊತೆಗೆ 19ನೇ ಶತಮಾನದಲ್ಲಿ ಹೊಸದಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ಹುಟ್ಟುಕೊಂಡು ಒಂದು ಹೊಸದಾದಂತಹ ಭಾರತ ಸಮಾಜದ ಸೃಷ್ಟಿಗೆ ಬ್ರಿಟಿಷ್ ಶಿಕ್ಷಣ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿಕೊಡ್ತು. ಇದಷ್ಟೇ ಅಲ್ಲದೆ ಇಂಗ್ಲಿಷ್ ಭಾಷೆ ಅನೇಕ ಕೃತಿಗಳು ಭಾರತದ ಪ್ರಾದೇಶಿಕ ಭಾಷೆಗೆ ತರ್ಜಮೆಗೊಂಡವು. ಎಲ್ಲಾ ಪರಿಣಾಮಗಳು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಥವಾ ಇಂಗ್ಲಿಷ್ ಶಿಕ್ಷಣದ ಪರಿಣಾಮಗಳು. ಈ ರೀತಿಯಾದಂತಹ ಒಂದು ಪರಿಣಾಮಗಳನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಬಹುದಾದಂತಹ ಪರಿಣಾಮಗಳು. ಈ ರೀತಿ ಬ್ರಿಟಿಷ್ ಆಡಳಿತದಿಂದ ನಾಗರಿಕ ಸೇವೆಗಳಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ
ಪೊಲೀಸ್ ವ್ಯವಸ್ಥೆಯಲ್ಲಿ, ಸೈನ್ಯದಲ್ಲಿ, ಭೂಕಂದಾಯ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಪರಿಣಾಮಗಳನ್ನ, ಬದಲಾವಣೆಗಳನ್ನ ನೋಡಬಹುದು. ಇವಿಷ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು. ನಮಸ್ಕಾರ.